ನಮಸ್ಕಾರ. ಇವತ್ತು ನಾವು GERD ಅಂದ್ರೆ ಗ್ಯಾಸ್ಟ್ರೋ ಎಸೋಫೇಜಿಯಲ್ ರಿಫ್ಲಕ್ಸ್ ಕಾಯಿಲೆ, ಆಸಿಡ್ ರಿಫ್ಲಕ್ಸ್ ಅಂತಾನು ಕರೀತಾರಲ್ವಾ, ಅದರ ಬಗ್ಗೆ ಮಾತಾಡೋಣ. ಡಾಕ್ಟರ್ ಪ್ರಕಾಶ್ ಮುಂಗ್ಲಿ ಅವರ ಸಲಹೆಗಳನ್ನ ಇಟ್ಕೊಂಡು ತುಂಬಾನೇ ಸರಳವಾದ ನ್ಯಾಚುರಲ್ ವಿಧಾನಗಳಿಂದ ಈ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೊಳ್ಬೋದು ಅಂತ ನೋಡೋಣ. ಆಸಿಡ್ ರಿಫ್ಲೆಕ್ಸ್ ಇದ್ರೆ ಆಗ್ತದಲ್ಲ ಆ ಎದೆ ಉರಿ, ಆ ಅಸ್ವಸ್ಥತೆ, ಅದು ಎಷ್ಟು ಕಿರಿಕಿರಿ ಅಲ್ವಾ. ಆದ್ರೆ ಇದಕ್ಕೆ ಪರಿಹಾರ ಎಲ್ಲೋ ದೂರ ಇಲ್ಲ, ನಮ್ಮ ಕೈಗೆಟಗುವಷ್ಟು ಹತ್ತಿರದಲ್ಲೇ ಇದೆ. ಹೌದು, ಕೆಲವು ತುಂಬಾನೇ ಸಿಂಪಲ್ ಆದ ನ್ಯಾಚುರಲ್ ವಿಧಾನಗಳು ಈ ಸಮಸ್ಯೆಯಿಂದ ಹೊರಬರಲು ಸಹಾಯ ಮಾಡ್ತವೆ. ಇಲ್ಲಿ ನಾವು ಸುಮ್ನೆ ಟೆಂಪರರಿ ಆಗಿ ಸಿಂಪ್ಟಮ್ಸ್ ಕಡಿಮೆ ಮಾಡೋ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ನಮ್ಮ ಡಯಟ್ ಮತ್ತೆ ಲೈಫ್ ಸ್ಟೈಲ್ನಲ್ಲಿ ಸಣ್ಣಪುಟ್ಟ ಚೇಂಜಸ್ ಮಾಡ್ಕೊಂಡು ಸಮಸ್ಯೆ ಮೂಲಕ್ಕೆ ಹೇಗೆ ಕೈ ಹಾಕ್ಬೋದು ಅಂತ ನೋಡೋಣ. ನೋಡಿ, ಇದರ ಮುಖ್ಯ ಪಾಯಿಂಟ್ ಏನಪ್ಪಾ ಅಂದ್ರೆ, ನಮ್ಮ ಆರೋಗ್ಯ ನಮ್ಮ ಹಿಡಿತದಲ್ಲೇ ಇದೆ. ಏನ್ ತಿಂತೀವಿ, ನಮ್ಮ ದಿನನಿತ್ಯದ ಅಭ್ಯಾಸಗಳು ಹೇಗಿವೆ, ಇದರಲ್ಲಿ ಸ್ವಲ್ಪ ಜಾಗೃತಿ ವಹಿಸಿದ್ರೆ ಈ ಆಸಿಡ್ ರಿಫ್ಲಕ್ಸ್ ಸಮಸ್ಯೆಯನ್ನ ತುಂಬಾನೇ ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು. ಸರಿ, ಹಾಗಾದ್ರೆ ಫಸ್ಟ್ ಸ್ಟೆಪ್ ಆಗಿ ನಾವು ತಿನ್ನೋ ಆಹಾರದ ಕಡೆ ಗಮನ ಕೊಡೋಣ. ಯಾವೆಲ್ಲ ಫುಡ್ ಐಟಮ್ಸ್ ಈ ಸಮಸ್ಯೆಯನ್ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಶುಂಠಿ, ತುಳಸಿ, ಬೂದುಕುಂಬಳಕಾಯಿ, ಓಟ್ ಮೀಲ್ ಮತ್ತು ಸೋಂಪು ಕಾಳುಗಳು. ಇವೆಲ್ಲ ನೋಡಿ ನಮ್ ಕಿಚನ್ನಲ್ಲೇ ಈಸಿಯಾಗಿ ಸಿಗುವಂಥವು. ಶುಂಠಿ ಮತ್ತೆ ತುಳಸಿ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಬೂದುಕುಂಬಳಕಾಯಿ ದೇಹಕ್ಕೆ ತಂಪು ಕೊಡುತ್ತೆ. ಇನ್ನು ಓಟ್ ಮೀಲ್ ಮತ್ತೆ ಸೋಂಪು ಹೊಟ್ಟೆಯಲ್ಲಾಗೋ ಉರಿಯನ್ನ ಕಡಿಮೆ ಮಾಡಕ್ಕೆ ತುಂಬಾನೇ ಹೆಲ್ಪ್ಫುಲ್. ಮುಂದೆ ಮೊಸರು ಮತ್ತು ಮಜ್ಜಿಗೆ, ಹುಳಿಯಿಲ್ಲದ ಹಣ್ಣುಗಳು, ತರಕಾರಿಗಳು, ಆರೋಗ್ಯಕರ ಕೊಬ್ಬುಗಳು, ಹಾಗೆಯೇ ಲೀನ್ ಮೀಟ್ ಮತ್ತು ಫಿಶ್. ಈಗ ನೋಡಿ, ಮೊಸರು ಮಜ್ಜಿಗೆ ಅಂತೂ ಹೊಟ್ಟೆಗೆ ಅಮೃತ ಇದ್ದಾಗೆ. ಇದರಲ್ಲಿರೋ ಪ್ರೋಬಯೋಟಿಕ್ಸ್ ಗಟ್ ಹೆಲ್ತ್ಗೆ ತುಂಬಾನೇ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಾನ್ ಸಿಟ್ರಿಶ್ ಹಣ್ಣುಗಳು, ಫ್ರೆಶ್ ತರಕಾರಿಗಳು ಮತ್ತು ಹೆಲ್ದಿ ಫ್ಯಾಟ್ಸ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಬ್ಯಾಲೆನ್ಸ್ನಲ್ಲಿಡೋಕೆ ಸಹಾಯ ಮಾಡುತ್ತೆ. ಓಕೆ, ಏನ್ ತಿನ್ಬೇಕು ಅಂತ ಗೊತ್ತಾಯ್ತು, ಆದ್ರೆ ಏನ್ ತಿನ್ಬಾರ್ದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಯಾಕಂದ್ರೆ ಕೆಲವು ಫುಡ್ಸ್ ಈ ಸಮಸ್ಯೆನ ಜಾಸ್ತಿ ಮಾಡ್ಬಿಡುತ್ತೆ. ಸೊ ಯಾವ ಆಹಾರಗಳಿಂದ ದೂರ ಇರಬೇಕು ಅಂತ ಈಗ ನೋಡೋಣ. ಮೊದಲನೇದಾಗಿ ಕರಿದು ಪದಾರ್ಥಗಳು ಅಂದ್ರೆ ಫ್ರೈಡ್ ಫುಡ್ಸ್, ಆಮೇಲೆ ತುಂಬಾನೇ ಖಾರ ಮಸಾಲೆ ಇರೋ ಊಟ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ಕೆಲವರಿಗಾಗಿ ಬರಲ್ಲ. ಇನ್ನು ಟೀ, ಕಾಫಿ ಹಾಗೆ ಚಾಕ್ಲೇಟ್, ಇವೆಲ್ಲ ಏನಾಗುತ್ತೆ ಅಂದ್ರೆ ಹೊಟ್ಟೆಯಲ್ಲಿ ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಇದರಿಂದ ಸಿಂಪ್ಟಮ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಇವುಗಳನ್ನ ಆದಷ್ಟು ಕಡಿಮೆ ಮಾಡೋದು ಬೆಸ್ಟ್. ಹಣ್ಣುಗಳ ವಿಚಾರಕ್ಕೆ ಬಂದ್ರೆ ಇಲ್ಲಿ ಒಂದು ಸಣ್ಣ ಟ್ರಿಕ್ ಇದೆ. ಎಲ್ಲಾ ಹಣ್ಣುಗಳು ಒಂದೇ ಥರ ಅಲ್ಲ. ಬಾಳೆಹಣ್ಣು, ಕಲ್ಲಂಗಡಿ ಈ ಥರ ಹುಳಿಯಿಲ್ಲದ ಹಣ್ಣುಗಳನ್ನ ತಿನ್ಬಹುದು, ನೋ ಪ್ರಾಬ್ಲಮ್. ಆದ್ರೆ ಕಿತ್ತಳೆ, ನಿಂಬೆ, ಮೋಸಂಬಿ ಈ ಥರ ಸಿಟ್ರಸ್ ಹಣ್ಣುಗಳಿಂದ ದೂರ ಇರೋದು ಒಳ್ಳೇದು. ಯಾಕೆಂದ್ರೆ ಇವು ಆಸಿಡಿಟಿಯನ್ನ ಜಾಸ್ತಿ ಮಾಡಬಹುದು. ಸೊ ಹಣ್ಣುಗಳನ್ನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಸರಿ, ಇಲ್ಲಿಯವರೆಗೆ ಫುಡ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಲಾಂಗ್ ಟರ್ಮ್ ಸೊಲ್ಯೂಷನ್ಗೆ ನಮ್ಮ ಲೈಫ್ ಸ್ಟೈಲ್ನಲ್ಲೂ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಆ ಚೇಂಜಸ್ ಯಾವು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ 4 ಸಿಂಪಲ್ ಸ್ಟೆಪ್ಸ್ ಇದೆ. 1, ಆರೋಗ್ಯಕರ ತೂಕವನ್ನ ಮೇಂಟೈನ್ ಮಾಡೋದು. ಜೊತೆಗೆ ಒಂದೇ ಸಲ ಹೊಟ್ಟೆ ತುಂಬ ತಿನ್ನೋದ್ರ ಬದಲು ಆಗಾಗ ಸ್ವಲ್ಪ ಸ್ವಲ್ಪ ತಿನ್ನೋದು. 2ನೇದು, ಊಟ ಆದ ತಕ್ಷಣ ಮಲ್ಗೋಕೆ ಹೋಗ್ಬಾರ್ದು, ಕನಿಷ್ಠ 2-3 ಗಂಟೆ ಗ್ಯಾಪ್ ಇರ್ಲಿ. 3ನೇದು, ರಾತ್ರಿ ಮಲ್ಗೋವಾಗ ಎಡಮಗ್ಗುಲಲ್ಲಿ ಮಲಗಿದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತಾರೆ. ಇನ್ನು 4ನೇದು, ಹೊಟ್ಟೆ ಸುತ್ತ ತುಂಬಾನೇ ಟೈಟ್ ಆಗಿರೋ ಬಟ್ಟೆ ಹಾಕೋದು ಬೇಡ. ಈ ಸಣ್ಣ ಬದಲಾವಣೆಗಳು ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತವೆ. ಇಷ್ಟೇ ಅಲ್ಲ, ಇನ್ನೂ 2 ಮುಖ್ಯವಾದ ವಿಷಯಗಳಿವೆ: ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್. ಈ 2 ಅಭ್ಯಾಸಗಳನ್ನ ಬಿಡೋದು ತುಂಬಾನೇ ಕ್ರಿಟಿಕಲ್. ಯಾಕಂದ್ರೆ ಇವೆರಡು ಅನ್ನನಾಳದ ಮಸಲ್ಸ್ ಅನ್ನ ವೀಕ್ ಮಾಡಿ ಆಸಿಡ್ ರಿಫ್ಲಕ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡ್ತವೆ. ಸೊ ಇವುಗಳಿಂದ ದೂರ ಇರೋದು ನಮ್ಮ ಆರೋಗ್ಯಕ್ಕೆ ನಾವು ಮಾಡಿಕೊಳ್ಳೋ ದೊಡ್ಡ ಉಪಕಾರ. ಸೊ ನಾವು ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿವರೆಗೆ ನಾವು ಮಾತಾಡಿದ ಈ ಎಲ್ಲಾ ಚೇಂಜಸ್, ಇದನ್ನ ಕೇವಲ ಮಾಡಬಾರದು ಅನ್ನೋ ಲಿಸ್ಟ್ ಅಂತ ಅಂದ್ಕೊಳ್ಳೋದು ಬೇಡ. ಬದ್ಲಿಗೆ ಇದೊಂದು ಆರೋಗ್ಯಕರ ಜೀವನ ಶೈಲಿಯ ಕಡೆಗಿನ ದಾರಿ ಅಂತ ಭಾವಿಸೋಣ. ನೋಡಿ, ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಇಷ್ಟೇ: ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ. ಸರಿಯಾದ ಆಹಾರ, ಸರಿಯಾದ ಜೀವನ ಶೈಲಿ, ಈ ಆಯ್ಕೆಗಳ ಮೂಲಕ ಯಾವುದೇ ಡೌಟ್ ಇಲ್ಲದೆ ಈ ಸಮಸ್ಯೆಯನ್ನ ನಾವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬಹುದು. ಕೊನೆಯದಾಗಿ ಡಾಕ್ಟರ್ ಪ್ರಕಾಶ್ ಮುಂಗ್ಲಿ ಅವರ ಈ ಮಾತನ್ನ ನೆನ್ಪಿಟ್ಕೊಳ್ಳೋಣ: ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ನಡೆಸಿ. ಎಷ್ಟು ಸಿಂಪಲ್ ಆದ್ರೂ ಎಷ್ಟು ಪವರ್ಫುಲ್ ಮಾತು ಅಲ್ವಾ. ನಮ್ಮ ಎಲ್ಲಾ ಪ್ರಯತ್ನಗಳ ಅಲ್ಟಿಮೇಟ್ ಗೋಲ್
ಸಿಂಪ್ಟಮ್ಸ್ ಕಡಿಮೆ ಮಾಡೋದು ಮಾತ್ರ ಅಲ್ಲ, ಒಂದು ಹೆಲ್ದಿ ಮತ್ತು ಹ್ಯಾಪಿ ಲೈಫ್ ಲೀವ್ ಮಾಡೋದು. ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಆರೋಗ್ಯಕರ ಜೀವನದ ಕಡೆಗೆ ಒಂದು ಮೊದಲ ಹೆಜ್ಜೆ ಇಡೋಣ. ಇಂದಿನಿಂದ ಯಾವ ಒಂದು ಸಣ್ಣ ಬದಲಾವಣೆಯೊಂದಿಗೆ ಶುರು ಮಾಡ್ಬೋದೋ ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.